ಪರಿಷತ್ ವಿಚಾರಕ್ಕೆ ಬರೋಣ. ಸಿಎಂ ಪುತ್ರನಿಗೆ ಪರಿಷತ್ ಸ್ಥಾನ ಬಹುತೇಕ ಖಚಿತಾನ. ತಂದೆಗಾಗಿ ತನ್ನ ಕ್ಷೇತ್ರವನ್ನ ತ್ಯಾಗ ಮಾಡಿದ್ದಕ್ಕೆ ಹೈಕಮಾಂಡ್ ಗಿಫ್ಟ್ ಕೊಡ್ತಾ ಇದೆಯಾ? ವರುಣ ಕ್ಷೇತ್ರದ ಶಾಸಕರಾಗಿದ್ರು. ಆಗ ಸಿಎಂ ಸಿದ್ದರಾಮಯ್ಯನವರು ನಿಲ್ಲಬೇಕು ಅಂತ ಆದಾಗ ತಮ್ಮ ಕ್ಷೇತ್ರವನ್ನ ಬಿಟ್ಕೊಡ್ತಾರೆ ಯತೀಂದ್ರ. ಈಗ ವರುಣ ಕ್ಷೇತ್ರದಿಂದ ಗೆದ್ದು ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯ. ಹಾಗಿದ್ರೆ ಈಗ ಪರಿಷತ್ ಸ್ಥಾನ ಕೊಡಲಾಗತ್ತಾ? ಮಲ್ಲಿಕಾರ್ಜುನ ಖರ್ಗೆ ಹಾದಿಯನ್ನೇ ಸಿಎಂ ಅನುಸರಿಸಿದ್ರ. ಮಗನಿಗೆ ಸಚಿವ ಸ್ಥಾನ ಕೊಡಿಸಿ ರಾಜ್ಯ ರಾಜಕಾರಣವನ್ನ ಖರ್ಗೆ ಬಿಟ್ಟಿದ್ರು. ಈಗ ಅದೇ ಮಾದರಿಯಲ್ಲಿ ಯತೀಂದ್ರ ಅವರ ರಾಜಕೀಯ ಭವಿಷ್ಯಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡ್ತಾ ಇದ್ದಾರೆ. ಮಗನ ರಾಜಕೀಯ ಭವಿಷ್ಯ ಕಲ್ಪಿಸೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್. ಪರಿಷತ್ ಸದಸ್ಯರನ್ನಾಗಿ ಮಾಡಿ ನಂತರ ಸಚಿವ ಸ್ಥಾನ ಕೊಡಿಸೋದಕ್ಕೆ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರಾ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ. ಮಗನ ರಾಜಕೀಯ ಭವಿಷ್ಯವನ್ನ ಕಲ್ಪಿಸೋದಕ್ಕೆ ಸಿಎಂ ಇಂತಹದೊಂದು ಪ್ಲಾನಿಂಗ್ ನಡೆಸಿದಾರಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಗನ ರಾಜಕೀಯ ಭವಿಷ್ಯವನ್ನ ಮೇಲಕ್ಕೆತ್ತೋದಕ್ಕೆ, ಭವಿಷ್ಯವನ್ನ ಉತ್ತಮಗೊಳಿಸೋದಕ್ಕೆ ಹಾಗಾದ್ರೆ ಸಿಎಂ ಈ ರೀತಿಯಾಗಿ ಪ್ಲಾನ್ ಮಾಡಿದಾರ. ಪರಿಷತ್ತಿನ ಸ್ಥಾನ ಹಾಗಾದ್ರೆ ಯತೀಂದ್ರ ಅವರಿಗೆ ಫಿಕ್ಸ್ ಅಂತಾನೆ ಅಂದ್ಕೋಬಹುದಾ? ಖಂಡಿತವಾಗ್ಲೂ ಪ್ರಗತಿ. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಅಂತದೊಂದು ಅನಿವಾರ್ಯತೆ ಕೂಡ ಇದೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಏನಿದ್ದು, ಚುನಾವಣಾ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರತಿನಿಧಿಸ್ತಕ್ಕಂಥ ವರುಣಾ ವಿಧಾನಸಭಾ ಕ್ಷೇತ್ರ ಇತ್ತು. ಅದರಲ್ಲಿ ಹಾಲಿ ಏನು ಶಾಸಕರಾಗಿದ್ದಂಥವ್ರು ಯತೀಂದ್ರ ಸಿದ್ದರಾಮಯ್ಯನವರು. ತಂದೆಯವರು ಸಿಎಂ ಆಗ್ತಾರೆ, ಅವರ ಭವಿಷ್ಯ ಅವ್ರಿಗೆ ಒಂದು ಒಳ್ಳೆ ಕ್ಷೇತ್ರ ಇರ್ಲಿ ಅನ್ನೋ ಕಾರಣಕ್ಕಾಗಿ ಯತೀಂದ್ರ ಅವರು ತಂದೆಗೆ ಸ್ಥಾನವನ್ನ ಬಿಟ್ಕೊಟ್ಟಿದ್ರು. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಬಹುತೇಕ ಕೆಳಗಿಳಿತಾರೆ ಅನ್ನೋ ಒಂದು ಮಾತುಗಳು ದಟ್ಟವಾಗಿ, ಯಾಕಂತಂದ್ರೆ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲೇ ಕೂಡ ಮಾತುಕತೆ ಆಗಿದೆ ಅಂತ ಹೇಳಿ ಕೇಳ್ಪಡ್ತಾ ಇದ್ರು. ಆದ್ರೆ ಈಗ ಬಂದಿರತಕ್ಕಂತ ವಿಧಾನ ಪರಿಷತ್ ಚುನಾವಣೆ ಏನಿದೆ, ಚುನಾವಣಾ ಸಂದರ್ಭದಲ್ಲಿ ಮಗನಿಗೆ ಸ್ಥಾನವನ್ನ ಗಟ್ಟಿ ಮಾಡಿ ತಾವು ಒಂದು ವೇಳೆ ಏನು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಮಗ ಕೂಡ ಅಧಿಕಾರದಲ್ಲಿ ಇರ್ಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈಗ ಬರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆ ಏನಿದೆ, ಚುನಾವಣೆಯಲ್ಲಿ ಮಗನನ್ನ ನಿಲ್ಲಿಸಿ ಗೆಲ್ಸ್ಕೊಳ್ಳುವಂತ ಪ್ಲಾನ್ಗಳು ಬಹಳ ಎಲ್ಲ ಸಿದ್ಧ ಆಗಿರ್ತಕ್ಕಂಥದ್ದು. ಹೀಗಾಗಿ ಕೂಡ ಬಹುತೇಕ ಯತೀಂದ್ರ ಅವರಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಥಾನ ಖಚಿತವಾಗಿದೆ ಅಂತೇಳಿ ನಾವು ಇಲ್ಲಿ ಮನಗಾಣಬಹುದು. ನಾವು ಇಲ್ಲಿ ಒಂದು ಸ್ಟ್ರಾಟಜಿಯನ್ನು ಕೂಡ ಗಮನಿಸಬಹುದು. ಯಾಕಂದ್ರೆ ಸಿದ್ದರಾಮಯ್ಯನವರೀಗ ಚುನಾವಣಾ ರಾಜಕಾರಣದ ಕೊನೆ ಹಂತದಲ್ಲಿ ಇದ್ದಾರೆ ಅಂತಾನೆ ನಾವು ಇಟ್ಕೊಳ್ಳೋದಾದ್ರೂ ಕೂಡ ಮಗನ ಭವಿಷ್ಯ ರೂಪಿಸ್ಬೇಕಾಗತ್ತೆ, ಮಗ ಒಂದು ಅಧಿಕಾರದಲ್ಲಿ ಇರಬೇಕಾಗತ್ತೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಇಂಥದ್ದೊಂದು ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಕಾಣಬಹುದು. ಕಾಂಗ್ರೆಸ್ ನಲ್ಲಿ ಈ ತರದ ಪ್ಲಾನ್ಗಳು ಬಹುತೇಕ ಹಿಂದೆಯಿಂದನೂ ಕೂಡ ನಡೀತಾ ಇದ್ವು. ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಏನಿದ್ದಾರೆ, ಅವರು ರಾಜ್ಯ ರಾಜಕಾರಣದಿಂದ ರಾಷ್ಟ್ರಕ್ಕೆ ಹೋಗುವಂತ ಸಂದರ್ಭದಲ್ಲೂ ಕೂಡ ತಮ್ಮ ಮಗನ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಇದೇ ರೀತಿಯಾದ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಮಗ ಕೂಡ ಈಗ ಅಧಿಕಾರದಲ್ಲಿದ್ದಾರೆ. ಅಂತಹದ್ದೇ ಹಾದಿಯನ್ನ ತುಳಿದಿರುವಂತೆ ಸಿದ್ದರಾಮಯ್ಯನವರು ಕಂಡು ಬರ್ತಾ ಇದೆ. ಹಾಗಾಗಿ ಮಗನಿಗೆ ಸ್ಥಾನವನ್ನ ಕಲ್ಪಿಸ್ಕೊಟ್ಟು ಮಗ ತಮ್ಮ ಒಂದು ಚುನಾವಣಾ ರಾಜಕೀಯ ಏನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅನುವು ಮಾಡ್ಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ರೀತಿಯಾದ ಒಂದು ಪ್ಲಾನ್ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಪ್ರಗತಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಧು ತಮ್ಮೆಲ್ಲ ಮಾಹಿತಿಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹಾದಿಯನ್ನೇ ಸಿಎಂ ಸಿದ್ದರಾಮಯ್ಯ ಕೂಡ ಅನುಸರಿಸ್ತಾ ಇದ್ದಾರಾ? ತಂದೆಗೆ ಅಂತ ತನ್ನ ಕ್ಷೇತ್ರವನ್ನೇ ತ್ಯಾಗ ಮಾಡಿದಂತಹ ಮಗನಿಗೆ ಪರಿಷತ್ ಸ್ಥಾನದ ಗಿಫ್ಟ್ ಕೊಟ್ಟು ನಂತರ ಸಚಿವಗಿರಿ ಕೊಡಿಸುವಂತಹ ಪ್ಲಾನಿಂಗ್ ನಲ್ಲಿದ್ದಾರಾ ಸಿದ್ದರಾಮಯ್ಯ ಅಂತ ಅನಿಸ್ತಾ ಇದೆ. ಅದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.